ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರಮನೆ ತರ ಇರೋ ಮನೆಯಲ್ಲಿ ಹುಟ್ಟಿದವಳು ನಾನು. ಹಡಗ್ ತರ ಇರೋ ಕಾರಲ್ಲಿ ಓಡಾಡ್ದವಳು ನಾನು. ನಾನ್ ಸ್ಕೂಲಿಗೆ ಹೋಗೋವರೆಗೂ ಬಡತನ ಅನ್ನೋ ಒಂದು ಪದ ಇದೆ ಅನ್ನೋದೇ ನನಗ್ ಗೊತ್ತಿರ್ಲಿಲ್ಲ. ಮನೆಯಿಂದ ಆಚೆ ಬಂದಾಗ್ಲೇ ಬಡೂರು ಅನ್ನೋಂಥದ್ದು ಒಂದ್ ವರ್ಗ ಇದೆ ಅನ್ನೋದು ನನಗ್ ಗೊತ್ತಾಗಿದ್ದು. ಅಂಥದ್ರಲ್ಲಿ ನೀವು ನನ್ನ ಹತ್ರ ಶ್ರೀಮಂತಿಕೆ ಬಗ್ಗೆ ಮಾತಾಡ್ತಾ ಇದ್ದೀರಾ? ಓ ಹಾಗ ಅಷ್ಟೆಲ್ಲ ಇದ್ದೋಳು ನನ್ ಮನ್ಲಿ ಯಾಕೆ ಮುಸ್ರ ತಿಕ್ಕಕ್ ಬರ್ತಿದ್ಯಾ? ಊರ್ಮಿಳಾ ಅವ್ರೆ, ತಮ್ಗೊಂದ್ ವಿಷಯ ಗೊತ್ತಾ? ಜೀವನದಲ್ಲಿ ಪರೀಕ್ಷೆ ಅಂತ ಬಂದಾಗ ಚಕ್ರವರ್ತಿ ಹರಿಶ್ಚಂದ್ರ ಕೂಡ ಸ್ಮಶಾನ ಕಾಯ್ತಾನೆ. ಆ ಆದಿಶೇಷ ಮಹಾದೇವ ಶಿವ ಕೂಡ ಭಿಕ್ಷೆ ಎತ್ತಿದಾನೆ. ಇಲ್ಲಿ ಶ್ರೀಮಂತಿಕೆನೂ ಶಾಶ್ವತ ಅಲ್ಲ, ಬಡತನ ಅನ್ನೋದು ಶಾಶ್ವತ ಅಲ್ಲ. ಇದೆಲ್ಲ ಅರ್ಥ ಆಗದೆ ಇರೋರ್ಗೆ ಏನ್ ಹೇಳಿದ್ರು ಪ್ರಯೋಜನ ಇಲ್ಲ. ಅಚ್ಚರಿ, ಅದು ನೀವೇನೋ ಹೇಳ್ಬಿಟ್ಟು ಧಮ್ಕಿ ಹಾಕ್ಬಿಟ್ಟು ಹೋಗಿದ್ರಲ್ವಾ ಅವತ್ತು? ಏನೋ ಹೇಳ್ಬಿಟ್ಟು ಹೋಗಿದ್ರಲ್ಲ ನೀವು? ಏನದು? ಹಾ, ಈಗ ನೆನ್ಪಗ್ ಬಂತು. ನನ್ ವಂಶನೇ ಸರ್ವನಾಶ ಮಾಡ್ತೀನಿ ಅಂತ ಡೆಲ್ಲಿಗೆ ಹೋಗಿದ್ರಿ, ಏನಾಯ್ತು? ಅಯ್ಯೋ ಪಾಪ, ಅಲ್ಲಿಗೆ ಹೋದ್ಮೇಲೆ ಮರ್ತ್ಬಿಟ್ರಾ? ಅಷ್ಟು ಸುಲಭವಾಗಿ ಈ ಊರ್ಮಿಳಾ ಯಾವುದನ್ನು ಮರೆಯಲ್ಲ. ಟೈಮ್ ಬಾಂಬ್ ಸೆಟ್ ಮಾಡೇ ಬಂದಿದ್ದೀನಿ. ಸಮಯ ಬಂದಾಗ ಸಿಡಿಯುತ್ತೆ. ಹೌದಾ? ಬಾಂಬಲ್ಲಿ ಟೈಮ್ನ 100 ವರ್ಷ ಮುಂದಕ್ಕೆ ಸೆಟ್ ಮಾಡ್ಬಿಟ್ಟಿದಿರೋ ಹೇಗೆ? ಆ ಬಾಂಬ್ ಸಿಡಿಯೋವರೆಗೂ ನಾವೆಲ್ಲ ಅಲ್ಲ, ನೀವಿರ್ತೀರಾ ಅಂತ. ನನಗ್ಯಾಕೋ ಡೌಟಪ್ಪ.